ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಾಫಿ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ? ಬೆಳಗ್ಗೆ ಏಳ್ತಾ ಇದ್ದಂತೆ ಮೊದಲೊಂದು ಕಾಫಿ ಬೇಕು. ಬೆಳಗ್ಗೆ ಕೈಯಲ್ಲಿ ಕಾಫಿ ಇದ್ರೇನೆ ಪೇಪರ್ ಒಳಗಿನ ಸುದ್ದಿ ತಲೆಯೊಳಗೆ ಹೋಗೋದು. ತಲೆನೋವಿರಲಿ, ಮನಸ್ಸಿಗೆ ಬೇಜಾರಾಗಿರಲಿ, ಸ್ನೇಹಿತರ ಜೊತೆ ಹರಟೆ, ಗರ್ಲ್ಫ್ರೆಂಡ್ ಜೊತೆ ಔಟಿಂಗ್ ಏನೇ ಇರಲಿ, ಮೊದಲು ನೆನಪಾಗೋದು ಕಾಫಿ. ಎಷ್ಟು ಜನರಿಗೆ ಕಾಫಿ ಅಂದರೆ ಎನರ್ಜಿ ಬೂಸ್ಟರ್ ಇದ್ದಂತೆ. ಇಂಥ ಕಾಫಿ ಪೇಯ ದಕ್ಷಿಣ ಭಾರತದ ತಮಿಳುನಾಡು, ಕೇರಳ, ಕರ್ನಾಟಕದಲ್ಲಿ ಭಾರಿ ಫೇಮಸ್. ಅದರಲ್ಲೂ ಕರ್ನಾಟಕದ ನಮ್ಮ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಕಾಫಿ ಇಲ್ಲದೆ ದಿನವೂ ಶುರುವಾಗೋದೇ ಇಲ್ಲ, ಉಪಹಾರವೂ ಮುಗಿಯೋದೇ ಇಲ್ಲ. ಅಷ್ಟಕ್ಕೂ ಇಂತಹ ಕಾಫಿ ಇಷ್ಟು ಪ್ರಸಿದ್ಧವಾಗಿದ್ದಾದರೂ ಹೇಗೆ? ಅದರಲ್ಲೂ ಬೆಂಗಳೂರು ಮೈಸೂರು ಭಾಗದ ಜನ ಇಷ್ಟೊಂದು ಕಾಫಿ ಇಷ್ಟಪಡಲು ಕಾರಣವೇನೋ ಗೊತ್ತಾ? ಅದೊಬ್ಬ ಉದ್ಯಮಿ ಅಂದರೆ ನೀವು ನಂಬಲೇಬೇಕು. ಹೌದು, ಅದು ಕೂಡ ಒಬ್ಬ ಲೇಡಿ ಉದ್ಯಮಿ. ಈ ಕಾಫಿ ಪುಡಿಯನ್ನ ಇವತ್ತು ಬೆಂಗಳೂರು ಮೈಸೂರು ಭಾಗದಲ್ಲಿ ಮನೆ ಮಾತಾಗುವಂತೆ ಮಾಡಿದ್ದಾರೆ. ಅವರು ಬಾಳಿ ಬದುಕಿದ ಬೆಂಗಳೂರಿನ ಆ ಪ್ರದೇಶವನ್ನ ಇವತ್ತಿಗೂ ಅವರ ಹೆಸರಲ್ಲೇ ಗುರುತಿಸಲಾಗುತ್ತದೆ. ಅಷ್ಟಕ್ಕೂ ಆ ಉದ್ಯಮಿಯ ಹೆಸರು ಕಾಫಿ ಪುಡಿ ಸಾಕಮ್ಮ. ಇವರ ಜನಪ್ರಿಯತೆ ಎಷ್ಟಿತ್ತೆಂದರೆ DVG ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ತಮ್ಮ ಬರಹಗಳಲ್ಲಿ ಈ ಕಾಫಿ ಪುಡಿ ಸಾಕಮ್ಮ ಬಂದು ಹೋಗ್ತಾರೆ. ಅಷ್ಟಕ್ಕೂ ಈ ಕಾಫಿ ಪುಡಿ ಸಾಕಮ್ಮ ಯಾರು? ಅವರ ಹಿನ್ನೆಲೆ ಏನು? ಕಾಫಿಯನ್ನ ಬೆಂಗಳೂರು ಮೈಸೂರು ಭಾಗದಲ್ಲಿ ಜನಪ್ರಿಯಗೊಳಿಸಿದ ರೋಚಕ ಕತೆ ಎಲ್ಲವನ್ನೂ ಹೇಳ್ತೀನಿ. ಅದಕ್ಕೂ ಮುನ್ನ ಈ ಕಾಫಿಯ ಇತಿಹಾಸವನ್ನ ಸ್ವಲ್ಪ ನೋಡಿಕೊಂಡು ಬರೋಣ. ಸ್ನೇಹಿತರೆ, ಈ ಕಾಫಿಯನ್ನ ಇವರೇ ಕಂಡು ಹಿಡಿದಿತ್ತು. ಹೀಗೆ ಮೊದಲ ಬಾರಿಗೆ ಕಾಫಿ ಮಾಡಿದ್ರು ಎಂಬುದಕ್ಕೆ ಈವರೆಗೆ ಯಾವುದೇ ಸಾಕ್ಷ್ಯ ಅಥವಾ ದಾಖಲೆಗಳು ಲಭ್ಯವಿಲ್ಲ. ಆದರೆ ಕಾಫಿಯನ್ನ ಹೀಗೆ ಕಂಡು ಹಿಡಿದಿರಬಹುದು ಅಂತ ಒಂದು ಅತ್ಯಂತ ಜನಪ್ರಿಯ ಕಥೆ ಇದೆ. ಅದು 850ನೇ ಇಸವಿ ಆಫ್ರಿಕಾ ಖಂಡದ ಇಥೋಪಿಯಾದ ಕಫಾ ಅನ್ನೋ ಗ್ರಾಮದಲ್ಲಿ ಖಲೀದ್ ಎಂಬ ಒಬ್ಬ ಕುರಿ ಕಾಯೋನು ಇರ್ತಾನೆ. ಕೆಲ ಕುರಿಗಳನ್ನ ಸಾಕೊಂಡು ಜೀವನ ಸಾಗಿಸ್ತಾ ಇರಬೇಕಾದ್ರೆ ಎಲ್ಲವೂ ಚೆನ್ನಾಗಿ ನಡೆದಿತ್ತು. ಆದರೆ ಅದೊಂದು ದಿನ ವಯಸ್ಸಾದ ಕುರಿಯೊಂದು ಕೆಲ ಹಣ್ಣು ತಿಂದ ಬಳಿಕ ವಿಚಿತ್ರವಾಗಿ ವರ್ತಿಸಲು ಶುರು ಮಾಡುತ್ತದೆ. ತುಂಬಾ ಚುರುಕು ಮತ್ತು ಎನರ್ಜಿಯಿಂದ ಕುರಿ ಕುಣಿದಾಡಲು ಶುರು ಮಾಡುತ್ತದೆ. ಇದನ್ನ ನೋಡಿದ ಖಲೀದ್, ಅರೆ ಇದೇನು ವಯಸ್ಸಾದ ಕುರಿ ಹಿಂಗೆ ಕುಣಿದಾಡ್ತಾ ಇದೆ ಅಂತ ತಲೆ ಕೆಡಿಸ್ಕೊಳ್ತಾನೆ. ಸಂಜೆ ಮನೆ ಸೇರಿದ ಬಳಿಕ ಸೈಲೆಂಟ್ ಆಗೋ ಕುರಿ ಮರುದಿನ ಬೆಳಗ್ಗೆ ಮತ್ತೆ ಮೇಯಲು ಹೋಗಿ ಬಂದಾಗ ಮತ್ತೆ ಚುರುಕಾಗುತ್ತದೆ. ಇದರಿಂದ ಮತ್ತೆ ತಬ್ಬಿಬ್ಬುಗೊಂಡ ಖಲೀದ್ ಅದ್ಯಾವ ಹಣ್ಣು ಅದು ಅಂತ ಕೆಲ ಹೊತ್ತು ಹುಡುಕ್ತಾನೆ. ಆದರೆ ಯಾವ ಹಣ್ಣು ಆತನ ಕೈಗೆ ಸಿಗೋದಿಲ್ಲ. ನಾಳೆ ಇದನ್ನ ಫಾಲೋ ಮಾಡಿ ಅದ್ಯಾವ ಹಣ್ಣು ಅಂತ ತಿಳ್ಕೋಬೇಕು ಅಂತ ಖಲೀದ್ ನಿರ್ಧರಿಸ್ತಾನೆ. ಅದರಂತೆ ಮರುದಿನ ಕುರಿಯ ಮೇಲೆ ಕಣ್ಣಿಟ್ಟು ಒಂದು ಗಿಡದ ಕೆಳಗೆ ಕುಳಿತಿರ್ತಾನೆ. ಆದರೆ ಕೆಲ ಹೊತ್ತಿನ ಬಳಿಕ ಕುರಿ ಮಾಯವಾಗುತ್ತದೆ. ಎಲ್ಲಾ ಕುರಿಗಳು ಇಲ್ಲೇ ಮೇಯುತ್ತವೆ. ಆದರೆ ಈ ಮುದಿ ಕುರಿ ಎಲ್ಲಿ ಹೋಯ್ತು ಅಂತ ಸುತ್ತ ಕಣ್ಣು ಹಾಯಿಸಿದಾಗ ದೂರದಲ್ಲಿ ಒಂದೇ ಒಂದು ಗಿಡದ ಸುತ್ತ ಆ ಕುರಿ ಗಿರಿಕಿ ಹೊಡೆಯುತ್ತಿರುತ್ತದೆ. ಖಲೀದ್ ಅದರ ಬಳಿ ಹೋಗಿ ನೋಡಿದಾಗ ಆ ಕುರಿ ಗಿಡದ ಹಣ್ಣು ತಿಂದು ಇವನ ಮುಂದೆ ಕುಣಿಯಲು ಶುರು ಮಾಡುತ್ತದೆ. ಇದನ್ನು ನೋಡಿ ಖಲೀದ್ ಅದರ ಹಣ್ಣು ತಿಂದು ನೋಡ್ತಾನೆ. ಏನೋ ಚೈತನ್ಯ, ಮೈಯಲ್ಲಿ ಹೊಸ ಹುರುಪು ಬಂದಂತೆ ಆಗುತ್ತೆ. ಅರೆ ಇದೆಂತ ಹಣ್ಣು ಅಂತ ಆಶ್ಚರ್ಯಗೊಳ್ತಾನೆ. ಬಳಿಕ ಕೆಲ ಹಣ್ಣುಗಳನ್ನ ಮನೆಗೆ ತೆಗೆದುಕೊಂಡು ಹೋಗ್ತಾನೆ. ಒಂದು ದಿನ ಈತನ ಮನೆಗೆ ಧರ್ಮಗುರು ಒಬ್ಬರು ಬರ್ತಾರೆ. ಆಗ ಅವರಿಗೆ ಈ ಹಣ್ಣುಗಳನ್ನ ಈ ಖಲೀದ್ ಕೊಡ್ತಾನೆ. ಇದರಿಂದ ತೃಪ್ತಿಗೊಳ್ಳುವ ಧರ್ಮಗುರು ಆ ಹಣ್ಣುಗಳನ್ನ ತನ್ನ ಇತರೆ ಸನ್ಯಾಸಿಗಳಿಗೂ ದಯಪಾಲಿಸುತ್ತಾನೆ. ಆದರೆ ಅದರಲ್ಲಿ ಒಬ್ಬ ಇದು ದೆವ್ವದ ಕೆಲಸ ಅಂತ ಕಾಫಿ ಹಣ್ಣುಗಳನ್ನ ಬೆಂಕಿಗೆ ಎಸೆಯುತ್ತಾನೆ. ಆದರೆ ಕೆಲ ಹೊತ್ತಲ್ಲಿ ಒಳ್ಳೆಯ ಪರಿಮಳ ಬರಲು ಶುರುವಾಗುತ್ತದೆ. ಅಯ್ಯೋ, ನಾವು ತಪ್ಪು ಮಾಡಿದ್ವಿ ಅಂತ ಅರಿತುಕೊಂಡು ಕೂಡಲೇ ಬೆಂಕಿಯಿಂದ ಹಣ್ಣುಗಳನ್ನ ಹೊರತೆಗೆದು ನೀರಿಗೆ ಹಾಕಲಾಯಿತು. ಆಗ ಅದು ಪೇಯವಾಗಿ ಕಾಣಿಸ್ಕೊಳ್ತಂತೆ. ರಾತ್ರಿ ಪ್ರಾರ್ಥನೆ ವೇಳೆ ನಿದ್ದೆ ಬಾರದಿರಲಿ ಅಂತ ದೇವರೇ ಈ ಹಣ್ಣುಗಳನ್ನ ಸೃಷ್ಟಿಸಿದ್ದಾನೆ ಅಂತ ಆ ಸನ್ಯಾಸಿಗಳ ಗುಂಪು ಈ ಹಣ್ಣಿನ ಬಗ್ಗೆ ಪ್ರಚಾರ ಮಾಡಲು ಆರಂಭಿಸಿದಂತೆ. ಇದು ಕಾಫಿ ಬಗ್ಗೆ ಜಗತ್ತಿನಲ್ಲಿ ಪ್ರಚಲಿತದಲ್ಲಿರುವ ಸರ್ವಕಾಲಿಕ ಕತೆ. ಆದರೆ ಇದು ಹೀಗೆ ನಡೆದಿದೆ ಅಂತ ಹೇಳೋಕೆ ಯಾವುದೇ ದಾಖಲೆಗಳು ಇಲ್ಲ. ಇನ್ನು ದೂರದ ಇಥೋಪಿಯಾದಲ್ಲಿ ಕಾಣಿಸಿಕೊಂಡಿದ್ದ ಈ ಕಾಫಿ ಹಣ್ಣು ಕರ್ನಾಟಕಕ್ಕೆ ಬಂದಿದ್ದು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಸ್ನೇಹಿತರೆ, ನಿಮಗೆ ಬಾಬಾ ಬುಡನ್ಗಿರಿ ಗೊತ್ತಲ್ವಾ? ಆ ಬಾಬಾ ಬುಡನ್ ಅವರೇ ಕರ್ನಾಟಕಕ್ಕೆ ಮೊಟ್ಟ ಮೊದಲ ಕಾಫಿ ಬೀಜ ತಂದಿತ್ತು.
ಸುಮಾರು 16ನೇ ಶತಮಾನದಲ್ಲಿ ಈ ಬಾಬಾ ಬುಡನ್ ಹಜ್ ಯಾತ್ರೆಗೆ ತೆರಳಿದ್ರು. ಮೆಕ್ಕಾಗೆ ತೆರಳಿದ ಬಳಿಕ ಅಲ್ಲಿ ತುಂಬಾ ಫೇಮಸ್ ಆಗಿದ್ದ ಈ ಕಾಫಿ ಬಗ್ಗೆ ತಿಳಿದುಕೊಳ್ತಾರೆ. ಭಾರತಕ್ಕೆ ವಾಪಸ್ ಬರೋ ಸಮಯದಲ್ಲಿ ಕೆಂಪು ಸಮುದ್ರ ತೀರದಲ್ಲಿರುವ ಎಮೆನ್ ಮೋಚಾ ಎಂಬ ಬಂದರಿನಲ್ಲಿ ಈ ಕಾಫಿಯನ್ನ ಅವರು ಸವಿಯುತ್ತಾರೆ. ಈ ಕಾಫಿ ಟೇಸ್ಟ್ ನೋಡಿದ ಬಾಬಾ ಬುಡನ್ ಹೇಗಾದ್ರೂ ಇದನ್ನ ನಮ್ಮ ದೇಶಕ್ಕೆ ತರಬೇಕು ಅಂತ ಯೋಚಿಸ್ತಾರೆ. ಆದರೆ ಆ ಕಾಲಕ್ಕೆ ಎಮೆನ್ ಕಾನೂನುಗಳ ಪ್ರಕಾರ ಕಾಫಿ ಬೀಜ ದೇಶದಿಂದ ದೇಶಕ್ಕೆ ಒಯ್ಯುವುದು ಬಹಳ ಕಷ್ಟಕರವಾಗಿತ್ತು. ಆದರೂ ಹಠ ಬಿಡದ ಬಾಬಾ ಬುಡನ್ ಒಂದು ಐಡಿಯಾ ಮಾಡ್ತಾರೆ. ಸುಮಾರು 7 ಕಾಫಿ ಬೀಜಗಳನ್ನ ತಮ್ಮ ದಾಡಿಯಲ್ಲಿ ಮುಚ್ಚಿಕೊಂಡು ಅಲ್ಲಿಂದ ಭಾರತಕ್ಕೆ ಬರ್ತಾರೆ. ಹೀಗೆ ತಂದ ಆ 7 ಕಾಫಿ ಬೀಜಗಳನ್ನ ಚಿಕ್ಕಮಗಳೂರಿನ ಚಂದಗಿರಿ ಬೆಟ್ಟದಲ್ಲಿ ಹಾಕಿ ಬೆಳೆಯಲು ಶುರು ಮಾಡ್ತಾರೆ. 1670ನೇ ಇಸ್ವಿಯಲ್ಲಿ ಚಿಕ್ಕಮಗಳೂರು ಸಮೀಪದಲ್ಲಿ ಭಾರತ ದೇಶದಲ್ಲೇ ಮೊದಲ ಕಾಫಿ ಬೆಳೆ ಬೆಳೆಯಲಾಯಿತು. ತಮ್ಮ ಹಿಂಬಾಲಕರು, ಭಕ್ತರು, ಸುತ್ತಮುತ್ತಲಿನ ಊರಿನ ಜನರಿಗೆ ಈ ಕಾಫಿ ಬೀಜಗಳನ್ನ ಕೊಟ್ಟು ಬೆಳೆಯಲು ಹೇಳುತ್ತಾರೆ. ಅದರಂತೆ ಚಿಕ್ಕಮಗಳೂರಿನಾದ್ಯಂತ ಈ ಕಾಫಿ ಬೆಳೆ ಜನಪ್ರಿಯಗೊಳ್ತು. ಅಲ್ಲಿಂದ ಕೊಡಗು ಜಿಲ್ಲೆಗೂ ಇದು ಹಬ್ಬಿಕೊಳ್ತು. ಮುಂದೆ ಬಾಬಾ ಬುಡನ್ ತೀರಿಕೊಂಡ ಬಳಿಕ ಅವರು ವಾಸ ಮಾಡ್ತಾ ಇದ್ದ ಬೆಟ್ಟದಲ್ಲೇ ಅವರನ್ನ ದಫನ್ ಮಾಡಿ ಅದನ್ನ ಬಾಬಾ ಬುಡನ್ಗಿರಿ ಅಂತ ಕರೆಯಲಾಯಿತು. ಆದರೆ ಚಿಕ್ಕಮಗಳೂರು, ಕೊಡಗಿನಲ್ಲಿ ಕೃಷಿ ಬೆಳೆಯಾಗಿದ್ದ ಈ ಕಾಫಿ ಪೇಯವನ್ನ ಬೆಂಗಳೂರು, ಮೈಸೂರು ಪ್ರಾಂತ್ಯಕ್ಕೆ ಪರಿಚಯಿಸಿದ ಕೀರ್ತಿ ಓರ್ವ ಮಹಿಳೆಗೆ ಸಲ್ಲುತ್ತದೆ. ಕಾಫಿಯನ್ನು ಬೆಂಗಳೂರಿಗೆ ಪರಿಚಯಿಸಿ ಅಲ್ಲೇ ಹುರಿದು ಪುಡಿ ಮಾಡುವ ಮಿಲ್ಲನ್ನ ಸ್ಥಾಪಿಸಿ ಮನೆ ಮನೆಗಳಿಗೂ ಕಾಫಿ ಮಾರಾಟ ಮಾಡಿದ ಮಹಿಳಾ ಉದ್ಯಮಿಯೇ ದೊಡ್ಡಮನೆ ಸಾಕಮ್ಮ. ಅವರು ಕಾಫಿ ಪುಡಿ ಸಾಕಮ್ಮ ಅಂತಲೇ ಜನಪ್ರಿಯರಾಗಿದ್ರು. ಸ್ನೇಹಿತರೆ, ನಮ್ಮ ಕರ್ನಾಟಕ ಇವತ್ತು ಭಾರತದ 70% ಕಾಫಿಯನ್ನ ಬೆಳೆಯುತ್ತಿದೆ. ಕೊಡಗು, ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಗಳಲ್ಲೇ 70% ಪಾಲು ಇದ್ದರೆ, ಇದರಲ್ಲಿ ಪುಟ್ಟ ಜಿಲ್ಲೆ ಕೊಡಗು ದೇಶದ ಕಾಫಿ ಉತ್ಪಾದನೆಯಲ್ಲಿ 30%ಕ್ಕೂ ಅಧಿಕ ಪಾಲು ಹೊಂದಿದೆ. ಇಂತಹ ಕಾಫಿಯನ್ನ ಬೆಂಗಳೂರಿನಂತಹ ನಗರದಲ್ಲಿ ಜನಪ್ರಿಯಗೊಳಿಸಿದವರು ಕಾಫಿ ಪುಡಿ ಸಾಕಮ್ಮ. ತುಮಕೂರಿನಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಉದ್ದಿಮೆ ಬೆಳೆಸಿದವರು. ಕೊಡಗಿನ ಸೊಸೆಯಾಗಿ ಕಾಫಿ ಬೀಜವನ್ನ ಬೆಂಗಳೂರಿಗೆ ತಂದು ಇಲ್ಲೇ ಹುರಿದು ಪುಡಿ ಮಾಡುವ ಮೊದಲ ಮಿಲ್ಲನ್ನ ಸ್ಥಾಪಿಸಿ ಮನೆ ಮನೆಗಳಿಗೂ ಕಾಫಿ ಮಾರಾಟ ಮಾಡಿದ ಮಹಿಳಾ ಉದ್ಯಮಿ. ಇವರು ಬೆಂಗಳೂರಿನ ಬಸವನಗುಡಿಯ ಬುಲ್ ಟೆಂಪಲ್ ರಸ್ತೆಯಲ್ಲಿ 1920ನೇ ಇಸವಿಯಲ್ಲಿ ಮೊಟ್ಟ ಮೊದಲ ಕಾಫಿ ಕ್ಯೂರಿಂಗ್ ಹಾಗೂ ಪೌಡರಿಂಗ್ ಘಟಕ ಸ್ಥಾಪಿಸಿದ್ರು. ಇಷ್ಟೇ ಅಲ್ಲದೆ ಇವರನ್ನು ಕರ್ನಾಟಕದ ಪ್ರಥಮ ಮಹಿಳಾ ಉದ್ಯಮಿ ಅಂತಲೂ ಕರೆಯಲಾಗುತ್ತೆ. ಇಷ್ಟೆಲ್ಲ ಸಾಹಸವಂತ ಈ ಕಾಫಿ ಪುಡಿ ಸಾಕಮ್ಮ ದೊಡ್ಡ ಕಾಫಿ ಎಸ್ಟೇಟ್ ಇರೋ ಮನೆತನದಲ್ಲಿ ಹುಟ್ಟಿದವರಂತೂ ಅಲ್ಲ. ಇವರು ಹುಟ್ಟಿದ್ದು ಕಡುಬಡತನದ ಕುಟುಂಬದಲ್ಲಿ. 1880ರಲ್ಲಿ ತುಮಕೂರು ಜಿಲ್ಲೆಯ ಬಿದರೆ ಎಂಬ ಊರಿನಲ್ಲಿ ಈ ಸಾಕಮ್ಮ ಜನಿಸ್ತಾರೆ. ಅವರ ತಂದೆ ಕೆಳಮಧ್ಯಮ ವರ್ಗದ ನೇಕಾರರ ಕುಟುಂಬಕ್ಕೆ ಸೇರಿದವರು. ಕೆಲವು ವರ್ಷ ಬಿದಿರೆಯಲ್ಲಿದ್ದ ಅವರ ತಂದೆಗೆ ಆರ್ಥಿಕ ಸಂಕಷ್ಟ ಎದುರಾಗುತ್ತದೆ. ಹೀಗಾಗಿ ಜೀವನೋಪಾಯಕ್ಕಾಗಿ ಬೆಂಗಳೂರಿಗೆ ಗುಳೆ ಬರುತ್ತಾರೆ. ಚಿಕ್ಕ ವಯಸ್ಸಿನಿಂದಲೇ ಕಲಿಯೋದ್ರಲ್ಲಿ ಅಪಾರ ಆಸಕ್ತಿ ಹೊಂದಿದ ಸಾಕಮ್ಮ ಅವರ ಆಸೆಗೆ ತಂದೆ ತಾಯಿ ಬೆನ್ನೆಲುಬಾಗಿ ನಿಲ್ತಾರೆ. ಕಡು ಬಡತನವಿದ್ದರೂ ಸಾಕಮ್ಮನವರ ತಂದೆ ಸಾಕಮ್ಮನವರನ್ನ ಆಗಿನ ಮೆಟ್ರಿಕ್ಯುಲೇಷನ್ವರೆಗೆ ಓದಿಸಿದ್ರು. ಅಂದಿನ ಮೈಸೂರು ರಾಜ್ಯದಲ್ಲಿ ಮಾಧ್ಯಮಿಕ ಶಿಕ್ಷಣ ಪಡೆದ ಕೆಲವೇ ಬಾಲಕಿಯರಲ್ಲಿ ಸಾಕಮ್ಮ ಕೂಡ ಒಬ್ಬರಾಗಿದ್ರು. ಈ ಸಾಕಮ್ಮ ಚಿಕ್ಕ ವಯಸ್ಸಿನಿಂದಲೇ ಸಾಕಷ್ಟು ಗ್ರಹಣಶೀಲರಾಗಿದ್ರು. ಬುದ್ಧಿವಂತೆಯಾಗಿದ್ದ ಈಕೆ ಲೀಡರ್ಶಿಪ್ ಕ್ವಾಲಿಟಿ ಹೊಂದಿದ್ರು. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಒಳ್ಳೆಯ ಹಿಡಿತ ಹೊಂದಿದ್ರು. ಇನ್ನು ಆ ಕಾಲದಲ್ಲಿ ಅವರ ಜನಾಂಗದ ಹೆಣ್ಣು ಮಕ್ಕಳು ಕೆಲವು ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ತಮ್ಮ ಜಾತಿಯ ಬಂಧುಗಳ ಮನೆಗಳಿಗೆ ಹೋಗಿ ದೇವರ ನಾಮಗಳನ್ನು ಹಾಡುವ ಸಂಪ್ರದಾಯವಿತ್ತಂತೆ. ಹೀಗೆ ಒಮ್ಮೆ ಸಾಕಮ್ಮ ತಮ್ಮ ಗೆಳತಿಯರೊಂದಿಗೆ ಹಾಡಲು ಹೋಗಿದ್ದ ವೇಳೆ ಅವರನ್ನು ಅಂದಿನ ಆಗರ್ಭ ಶ್ರೀಮಂತ ಕೊಡಗಿನ ಅತಿ ದೊಡ್ಡ ಕಾಫಿ ಪ್ಲಾಂಟರ್ ಆಗಿದ್ದ ದೊಡ್ಡಮನೆ ಚಿಕ್ಕಬಸಪ್ಪನವರು ನೋಡಿ ಇಷ್ಟಪಟ್ಟಿದ್ರು. ಕುಟುಂಬದ ಆರ್ಥಿಕ ಮುಗ್ಗಟ್ಟಿನ ಕಾರಣದಿಂದಾಗಿ ಸಾಕಮ್ಮ ಅವರು ತಮ್ಮ 16ನೇ ವಯಸ್ಸಿನಲ್ಲೇ ಅನಿವಾರ್ಯವಾಗಿ ತಮಗಿಂತ ವಯಸ್ಸಿನಲ್ಲಿ ತುಂಬಾ ಹಿರಿಯರಾಗಿದ್ದ ಸೋಮವಾರಪೇಟೆಯ ಆಗರ್ಭ ಶ್ರೀಮಂತ ಚಿಕ್ಕಬಸಪ್ಪ ಶೆಟ್ಟಿ ಅವರನ್ನ ಮದುವೆ ಆದ್ರು. ಇನ್ನು ಈ ಚಿಕ್ಕಬಸಪ್ಪ ಅವರಿಗೆ ಈಗಾಗಲೇ 2 ಮದುವೆಯಾಗಿದ್ದು ಮಕ್ಕಳಿರಲಿಲ್ಲ. ಹೀಗಾಗಿ ಸಾಕಮ್ಮ ಜೊತೆ 3ನೇ ಮದುವೆ ಆದ್ರು. ಆದರೆ ದುರ್ದೈವ ಅಂದರೆ ಮದುವೆಯಾದ 2 ವರ್ಷಗಳಲ್ಲಿ ಚಿಕ್ಕಬಸಪ್ಪ ತೀರಿಕೊಂಡ್ರು. ಇನ್ನೊಂದು ದುರ್ವಿಧಿ ಅಂದರೆ ಪತಿ ತೀರಿಕೊಂಡ 2 ವರ್ಷಗಳಲ್ಲಿ ಇಬ್ಬರು ಸವತಿಯರು ಕೂಡ ನಿಧನರಾಗ್ತಾರೆ.
ಅಂದಿನ ಬ್ರಿಟಿಷ್ ಸರ್ಕಾರದ ಕಾಲದಲ್ಲೇ ಸಾಕಮ್ಮ ಕುಟುಂಬಕ್ಕೆ 100 ಎಕರೆ ಕಾಫಿ ತೋಟವಿತ್ತು. ಈ ಬೃಹತ್ ಕಾಫಿ ತೋಟ, ಆಸ್ತಿ ಜೊತೆಗೆ 100 ಆಳುಕಾಳುಗಳ ನಿರ್ವಹಣೆ ಸಾಕಮ್ಮನವರ ಹೆಗಲಿಗೆ ಬಿತ್ತು. ಕೇವಲ 20ನೇ ವಯಸ್ಸಿಗೆ ಅತಿ ದೊಡ್ಡ ಜವಾಬ್ದಾರಿ ಅವರ ಹೆಗಲೇರಿತ್ತು. ತಾನು ಓದಿದ ಓದು, ತನಗಿದ್ದ ಸಣ್ಣ ಅನುಭವ, ಇಂಗ್ಲಿಷ್, ಕನ್ನಡ ಭಾಷೆಯ ಮೇಲಿನ ಹಿಡಿತ, ಹೀಗೆ ತನಗೆ ಗೊತ್ತಿದ್ದ ಎಲ್ಲವನ್ನ ಧಾರೆ ಎರೆದು ಇಡೀ ವ್ಯವಹಾರವನ್ನ ಮುಂದುವರಿಸುತ್ತಾರೆ. ಚತುರಿಯಾಗಿದ್ದ ಸಾಕಮ್ಮ ಬಹಳ ಬೇಗನೆ ಕಾಫಿ ತೋಟದ ನಿರ್ವಹಣೆಯನ್ನ ಕಲ್ತಿದ್ದಲ್ಲದೆ ತೋಟಗಳು ಹೆಚ್ಚು ಫಸಲನ್ನ ನೀಡುವಂತೆ ಗಿಡಗಳ ಆರೈಕೆ ಮಾಡಿ ಸೈ ಎನಿಸಿಕೊಂಡರು. ಇಳುವರಿ ಹೆಚ್ಚಿಸುವ ಜೊತೆಗೆ ಸಾಕಮ್ಮ ಮಾರ್ಕೆಟಿಂಗ್ ಬಗ್ಗೆಯೂ ಹೆಚ್ಚಿನ ಯೋಜನೆ ಹಾಕಿಕೊಂಡ್ರು. ಹಿಂದಿಗಿಂತ ವ್ಯಾಪಾರವನ್ನ ವೃದ್ಧಿಗೊಳಿಸಿದ್ರು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಚಿಕ್ಕಬಸಪ್ಪ ಶೆಟ್ಟಿಯರು ಬದುಕಿದ್ದಾಗ ಇದ್ದಂತಹ ವ್ಯಾಪಾರಕ್ಕಿಂತಲೂ ಹೆಚ್ಚಿನ ವ್ಯಾಪಾರ ವಹಿವಾಟು ಸಾಕಮ್ಮ ನಿರ್ವಹಣೆ ಮಾಡಿದ್ರು. ವ್ಯಾಪಾರ ಅಂತ ಬಂದಾಗ ಈ ಸಾಕಮ್ಮ ತುಂಬಾ ಸ್ಟ್ರಿಕ್ಟ್ ಇದ್ರಂತೆ. ಇಡೀ ವ್ಯವಹಾರದ ಮೇಲೆ ಹಿಡಿತ ಇಟ್ಕೊಂಡು ಆಳು ಕಾಳುಗಳನ್ನ ಬಿಗುವಾಗಿ ಇಟ್ಕೊಂಡಿದ್ರು. ನಿಯತ್ತು ಹಾಗೂ ಶಿಸ್ತಿನಿಂದ ಮತ್ತಷ್ಟು ಮೊಗದಷ್ಟು ವ್ಯಾಪಾರ ಹಿಗ್ಗಿಸುತ್ತಾ ಹೋದ್ರು. ನೋಡುತ್ತಲೇ ಇವರು ಕೊಡಗಿನಲ್ಲಿ ಮನೆ ಮಾತಾಗ್ತಾರೆ. ಜಿಲ್ಲೆಯಲ್ಲಿ ತುಂಬಾ ದೊಡ್ಡ ಉದ್ಯಮಿ ಎನಿಸ್ಕೊಳ್ತಾರೆ. ಆದರೆ ಇಷ್ಟಕ್ಕೆ ಸುಮ್ಮನಾಗದ ಸಾಕಮ್ಮನವರು ಕಾಫಿ ಉದ್ಯಮವನ್ನ ಇನ್ನಷ್ಟು ಬೆಳೆಸಬೇಕು ಅಂತ ಬೆಂಗಳೂರಿನ ಕಡೆ ಮುಖ ಮಾಡ್ತಾರೆ. ಬೆಂಗಳೂರಿಗೆ ಶಿಫ್ಟ್ ಆದ ಸಾಕಮ್ಮ ಬಸವನಗುಡಿಯಲ್ಲಿ ಮನೆ ಮಾಡಿಕೊಳ್ತಾರೆ. ಬಳಿಕ ಇಲ್ಲಿನ ಬುಲ್ ಟೆಂಪಲ್ ರಸ್ತೆಯಲ್ಲಿ 1920ನೇ ಇಸವಿಯಲ್ಲಿ ಮೊಟ್ಟ ಮೊದಲ ಕಾಫಿ ಕ್ಯೂರಿಂಗ್ ಹಾಗೂ ಪೌಡರಿಂಗ್ ಘಟಕವನ್ನ ಸ್ಥಾಪಿಸಿದ್ರು. ಅಂದಿನ ಕಾಲದಲ್ಲಿ ಭಾರತದಲ್ಲಿ ಯಂತ್ರೋಪಕರಣಗಳು ತಯಾರಿಸದೇ ಇದ್ದಿದ್ರಿಂದ ಇಂಗ್ಲೆಂಡ್ನಿಂದ ಯಂತ್ರಗಳನ್ನ ತರಿಸಲಾಗ್ತಿತ್ತು. ನೋಡುತ್ತಿದ್ದಂತೆ ಕಾಫಿ ಬೆಂಗಳೂರಿನಲ್ಲಿ ಜನಪ್ರಿಯಗೊಳ್ಳುತ್ತದೆ. ಸಾಕಮ್ಮ ಅವರ ಕಾಫಿ ಪುಡಿ ಬಹು ಬೇಗನೆ ಬೆಂಗಳೂರಿನಲ್ಲಿ ಜನಪ್ರಿಯತೆಯ ಜೊತೆಗೆ ಕಾಫಿ ಪುಡಿ ಸಾಕಮ್ಮ ಎಂಬ ಹೆಸರು ಸಿಕ್ಕಿತು. ಇವರ ಘಟಕದಿಂದ ಕಾಫಿ ಪುಡಿ ಖರೀದಿಸಿ ಅನೇಕರು ಬೆಂಗಳೂರಿನ ವಿವಿಧೆಡೆ ಕಾಫಿ ಮಾರಾಟ ಕೇಂದ್ರಗಳನ್ನು ಆರಂಭಿಸಿದ್ರು. ಮುಂದೆ ಮೈಸೂರಿಗೂ ಇವರ ಹೆಸರು ಹಬ್ಬುತ್ತಾ ಹೋಯಿತು. ಕಾಫಿಗೆ ದೇಶಿ ಮಾರುಕಟ್ಟೆ ಕಡಿಮೆ, ಹೀಗಾಗಿ ಈಗಲೂ ನಾವು ಬೆಳೆದ 70% ಕಾಫಿ ವಿದೇಶಕ್ಕೆ ರಫ್ತಾಗ್ತಿದೆ. ಅಂದಿನ ಕಾಲದಲ್ಲೂ ಸಾಕಮ್ಮ ಅವರು ಬ್ರಿಟಿಷರ ಜೊತೆ ಒಪ್ಪಂದ ಮಾಡಿಕೊಂಡು ಹಡಗಿನಲ್ಲಿ ಕಾಫಿಯನ್ನ ವಿದೇಶಗಳಿಗೆ ಮಾರಾಟ ಮಾಡ್ತಿದ್ರು. ಕನ್ನಡ ಜನಪ್ರಿಯ ಸಾಹಿತಿಗಳಾದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮತ್ತು ಡಿ.ವಿ. ಗುಂಡಪ್ಪ ಅವರು ತಮ್ಮ ಸಾಹಿತ್ಯ ರಚನೆಗಳಲ್ಲಿ ಸಾಕಮ್ಮ ಅವರ ಕಾಫಿಯನ್ನ ಉಲ್ಲೇಖಿಸಿದ್ರು ಎಂದರೆ ಕಾಫಿಯ ಜನಪ್ರಿಯತೆ ಯಾವ ಮಟ್ಟಕ್ಕೆ ಬೆಳೆಯಿತು ಎಂಬುದು ನಮಗೆ ಅರಿವಾಗುತ್ತದೆ. ಇನ್ನು ಕಾಫಿ ಪುಡಿ ಸಾಕಮ್ಮ ಅವರಿಗೆ ಕನ್ನಡ, ಕೂರ್ಗಿ, ತೆಲುಗು ಮತ್ತು ಆಂಗ್ಲ ಭಾಷೆ ಹೀಗೆ 4 ಭಾಷೆಯಲ್ಲಿ ಓದುವ, ಬರೆಯುವ ಮತ್ತು ಮಾತನಾಡುವ ತಾಕತ್ತು ಇತ್ತು. ಸಾಕಷ್ಟು ಬಿಸಿನೆಸ್ ಸ್ಕಿಲ್ ಹೊಂದಿದ್ದ ಸಾಕಮ್ಮ ಓರ್ವ ಯಶಸ್ವಿ ಉದ್ಯಮಿಯಾಗಿ ಗುರುತಿಸಿಕೊಂಡ್ರು. ಇದೆಲ್ಲವನ್ನ ಗಮನಿಸಿದ ಅಂದಿನ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜರು ಮೈಸೂರು ಸರ್ಕಾರ ಕೈಗಾರಿಕಾ ಅಭಿವೃದ್ಧಿ ಮಾಡಲು ಸಮಿತಿಯೊಂದನ್ನು ರಚಿಸಿದ್ರು. ಆ ಸಮಿತಿಗೆ ಸಾಕಮ್ಮ ಅವರನ್ನೇ ಮೊಟ್ಟ ಮೊದಲ ಮಹಿಳಾ ಮುಖ್ಯಸ್ಥೆಯನ್ನಾಗಿ ನೇಮಿಸಿದ್ರು. ಈ ಕೆಲಸವನ್ನು ಕೂಡ ಸಾಕಮ್ಮನವರು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು. ಹಲವು ಕೈಗಾರಿಕಾ ಮತ್ತು ನೀರಾವರಿ ಯೋಜನೆಗಳಿಗೆ ಸಹಾಯ ಮಾಡಿ ಬೆಂಬಲವಾಗಿ ನಿಂತು ಸಾಕಮ್ಮ ದೇಶಕ್ಕೆ ಕೊಡುಗೆ ನೀಡಿದ್ರು. ಇದೆಲ್ಲದರಿಂದ ಸಾಕಮ್ಮ ಬೆಂಗಳೂರಿನ ಗಣ್ಯ ವ್ಯಕ್ತಿಗಳಲ್ಲೊಬ್ಬರಾಗಿ ಹೊರಹೊಮ್ಮಿದ್ರು. ಕಾಫಿ ಉದ್ಯಮವನ್ನ ಒಂದು ವ್ಯವಸ್ಥೆಗೆ ಒಳಪಡಿಸಿದ ಮೇಲೆ ಸಾಕಮ್ಮ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಂಡರು. ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲೆಂದು ವಿಶ್ವೇಶ್ವರಪುರಂನಲ್ಲಿ ಸಾಕಮ್ಮ ಹಾಸ್ಟೆಲ್ ಒಂದನ್ನ ನಿರ್ಮಿಸಿದ್ರು. ಇದು ಈಗ ಕುರುಹಿನ ಶೆಟ್ಟಿ ಸಂಘದ ಕೇಂದ್ರ ಕಚೇರಿಯಾಗಿದೆ. ಇಲ್ಲೇ ಕಲ್ಯಾಣ ಮಂಟಪ ಕೂಡ ಇದೆ. ಇದರ ಜೊತೆಗೆ ಹಲವಾರು ದಾನ ಧರ್ಮ ಕಾರ್ಯಗಳಿಗೂ ಸಾಕಮ್ಮನವರು ಮುಂದಾದ್ರು. ಬಸವನಗುಡಿಯಲ್ಲಿ ಕಾಫಿ ಕ್ಯೂರಿಂಗ್ ಘಟಕವನ್ನ ನಡೆಸುತ್ತಿದ್ದ ಪ್ರದೇಶವನ್ನ ಈಗಲೂ ಸಾಕಮ್ಮ ಗಾರ್ಡನ್ ಎಂದು ಕರೆಯಲಾಗುತ್ತದೆ. ಇವತ್ತಿಗೂ ನೀವು ಈ ಪ್ರದೇಶದ ಹಲವು ಕಡೆಗಳಲ್ಲಿ ಸಾಕಮ್ಮನವರ ಭಾವಚಿತ್ರಗಳನ್ನ ಕಾಣಬಹುದು. ನಮ್ಮ ಸಾಕಮ್ಮನವರ ವೃತ್ತಿ ಧರ್ಮ ಮತ್ತು ಸೇವಾಪರತೆಯನ್ನ ಗಮನಿಸಿದ ಅಂದಿನ ಮೈಸೂರು ಮಹಾರಾಜರಾದ ಶ್ರೀ ಕೃಷ್ಣರಾಜ ಒಡೆಯರ್ ಸಾಕಮ್ಮ ಅವರಿಗೆ ಲೋಕಸೇವಾ ಪಾರಾಯಿಣಿ ಎಂಬ ಪ್ರತಿಷ್ಠಿತ ಬಿರುದನ್ನು ನೀಡಿ ಗೌರವಿಸಿದ್ದಾರೆ. ಮಹಿಳೆಯರು ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ಅಷ್ಟಾಗಿ ಕಾಣಿಸಿಕೊಳ್ಳದ ಆ ಕಾಲದಲ್ಲಿ ಬ್ರಿಟಿಷರು ಸಾಕಮ್ಮನವರ ವ್ಯಾಪಾರ ಮತ್ತು ಸಾಮಾಜಿಕ ಕಲ್ಯಾಣಕ್ಕಾಗಿ ಅವರಿಗೆ ಕೈಸರ್ ಐ ಹಿಂದ್ ಅಂದ್ರೆ ಜುವೆಲ್ ಆಫ್ ಇಂಡಿಯಾ, ಭಾರತದ ರತ್ನ ಎಂಬ ಪದಕವನ್ನ ನೀಡಿ ಗೌರವಿಸಿದ್ರು. 1928ರಲ್ಲಿ ಅಂದಿನ ಮೈಸೂರು ಪ್ರಜಾಪ್ರತಿನಿಧಿ ಸಭೆಗೆ ನಾಮನಿರ್ದೇಶನಗೊಂಡ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೂ ಸಾಕಮ್ಮನವರು ಪಾತ್ರರಾಗಿದ್ರು. ಪುರುಷ ಪ್ರಧಾನ ಸಮಾಜದಲ್ಲಿ ಗಂಡನಿಲ್ಲದ ಮಕ್ಕಳಿಲ್ಲದ ಒಂಟಿ ಮಹಿಳೆ ಕಾಫಿ ಸಾಮ್ರಾಜ್ಯವನ್ನ ಕಟ್ಟಿ ಬೆಳೆಸಿ ಕರ್ನಾಟಕ ಮೈಸೂರು ಪ್ರಾಂತ್ಯದ ಕೀರ್ತಿಯನ್ನ ಸಾಗರದಾಚೆಗೂ ಹಬ್ಬಿದ್ರು.
ಸಮೃದ್ಧಿಯಾದ ಉದ್ಯಮಶೀಲ ದಕ್ಷತೆ ಇರೋ ಹೆಣ್ಣು ಮಗಳು 1950ರಲ್ಲಿ ಮರಣ ಹೊಂದುತ್ತಾರೆ. ಆದರೆ ದುರ್ದೈವ ಏನು ಗೊತ್ತಾ, ಇಂತಹ ಕಾಫಿ ಪುಡಿ ಸಾಕಮ್ಮನವರ ಬಗ್ಗೆ ನಮ್ಮ ಪಠ್ಯಗಳಲ್ಲಿ ಸಿನಿಮಾಗಳಲ್ಲಿ ತೋರಿಸಲು ಈವರೆಗೂ ಯಾರೂ ಮುಂದಾಗಿಲ್ಲ. ನಮ್ಮ ಧಾರಾವಾಹಿಗಳಲ್ಲೂ ಕೂಡ ಬರೀ ಅತ್ತೆ ಸೊಸೆ ಜಗಳ, ಇನ್ನೊಬ್ಬರ ಕಾಲೆಳೆಯೋದು ಹೇಗೆ, ಹೆಣ್ಣಿನ ದುಃಖ ಇಂತಹ ಸವಕಲು ವಸ್ತುಗಳೇ ತೋರಿಸುತ್ತಾರೆ ವಿನಃ ಸಾಕಮ್ಮನವರಂತಹ ಸಮೃದ್ಧ ಜೀವನ ಯಾರೂ ತೋರಿಸೋಕೆ ಹೋಗಲ್ಲ. ಆದರೂ ದಿನ ಬೆಳಗಾದ್ರೆ ಕಾಫಿ ಕುಡಿಯೋರು, ಅದರಲ್ಲೂ ಬೆಂಗಳೂರಿಗರಾದ ನಾವು ಕಾಫಿ ಚಪ್ಪರಿಸುವ ಮುನ್ನ ಸಾಕಮ್ಮನವರನ್ನ ನೆನಪಿಸಿಕೊಳ್ಳೋದು ಜವಾಬ್ದಾರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.